ಹರಿಹರ ಪಂಚಮಸಾಲಿ ಪೀಠದಲ್ಲಿ ಇವತ್ತು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇನ್ನು ಬೆಂಬಲಕ್ಕೆ ನಿಂತವರಿಗೆ ಪ್ರಸಾದ ವಿತರಿಸ್ತಾ ಇಲ್ಲ ವಚನಾನಂದ ಶ್ರೀ ಅಂತ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮಠದ ಆವರಣದಲ್ಲಿ ನಿಂತಿರುವಂತಹ ಭಕ್ತರಿಗೆ ಪ್ರಸಾದ ವಿತರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಪಂಚಮಸಾಲಿ ಪೀಠದ ಆವರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅವರ ಬೆಂಬಲಕ್ಕೆ ನಿಂತವರಿಗೆ ಹರಿಹರದ ಪಂಚಮಸಾಲಿ ಗುರುಪೀಠದಲ್ಲಿ ಇವತ್ತು ಲೆಕ್ಕ ಕೊಡಿ ಅಭಿಯಾನ ಅತ್ಯಂತ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಬಿಸಿಲಿನಲ್ಲೂ ಕೂಡ ಹೋರಾಟ ಮಾಡ್ತಾ ಇರುವಂತ ಶ್ರೀಗಳ ಬೆಂಬಲಿಗರಿಗೆ ಪಂಚಮಸಾಲಿ ಪೀಠದ ಆವರಣದಲ್ಲಿ ಪ್ರಸಾದವನ್ನ ವಿನಿಯೋಗ ಮಾಡ್ತಾ ಇರುವಂತದ್ದು. ಶ್ರೀಗಳು ಬೆಂಬಲಕ್ಕೆ ನಿಂತವರಿಗೆ ಪ್ರಸಾದವನ್ನ ವಿತರಿಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಮಠದ ಆವರಣದಲ್ಲಿ ಭಕ್ತರು ನಿಂತ್ಕೊಂಡು ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ರೀತಿಯಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಲೆಕ್ಕ ಕೊಡಿ ಅಭಿಯಾನದಲ್ಲಿ ಯಾರ್ಯಾರು ವಚನಾನಂದ ಶ್ರೀಗಳ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅವರಿಗೆ ಪ್ರಸಾದವನ್ನ ಕೈಯಾರ ವಿತರಿಸ್ತಾ ಇದ್ದಾರೆ. ಬಿಸಿಲಿನಲ್ಲೂ ಕೂಡ ಹೋರಾಟ ಮಾಡ್ತಿದ್ದಾರೆ ಶ್ರೀಗಳ ಬೆಂಬಲಿಗರು. ಇನ್ನು ಲೆಕ್ಕ ಕೊಡಿ ಅಭಿಯಾನ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು. ಆವರಣದಲ್ಲೇ ಒಂದ್ ಕಡೆ ವಚನಾನಂದ ಶ್ರೀಗಳ ಪರವಾಗಿ ಹೋರಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿರೋಧವಾಗಿ ಹೋರಾಟ ನಡೀತಾ ಇರುವಂತದ್ದು. ಪಂಚಮಸಾಲಿ ಮಠದಲ್ಲಿ ತಳ್ಳಾಟ ನೂಕಾಟ ಆಗಿದೆ. ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಗದ್ದಲ ಗಲಾಟೆಯಲ್ಲಿ ಲೆಕ್ಕ ಕೊಡಿ ಅಭಿಯಾನ ಮುಳುಗಿದೆ. ಟ್ರಸ್ಟಿಗಳ ಬೆಂಬಲಿಗರು ಮತ್ತೆ ಸ್ವಾಮೀಜಿ ಬೆಂಬಲಿಗರು ಕಿತ್ತಾಟ ಆರಂಭ ಆಗಿರುವಂತದ್ದು. ಹಲ್ಲೆ ಹಂತಕ್ಕೆ ತಲುಪಿದೆ ಈ ಲೆಕ್ಕ ಕೊಡಿ ಅಭಿಯಾನದ ಗದ್ದಲ. ವ್ಯಕ್ತಿಗೆ ಬಾಟಲ್ ನಲ್ಲಿ ಹೊಡೆಯೋದಕ್ಕೆ ಪ್ರಯತ್ನ ನಡೆದಿದೆ. ಉದ್ರಿಕ್ತಗೊಂಡಂತವರು ಮಠದಲ್ಲಿ ಉದ್ರಿಕ್ತರ ನಿಯಂತ್ರಿಸುವುದಕ್ಕೆ ಪೊಲೀಸರು ಒಂದ್ ಕಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ತಳ್ಳಾಟ ನೂಕಾಟ ನಡೀತಾ ಇದೆ. ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಒಂದ್ ಕಡೆ ಟ್ರಸ್ಟಿಗಳ ಹೋರಾಟ, ಮತ್ತೊಂದ್ ಕಡೆ ವಚನಾನಂದ ಶ್ರೀಗಳ ಪರವಾಗಿ ನಿಂತಿರುವಂತಹ ಬೆಂಬಲಿಗರ ಹೋರಾಟ. ನಾವು ನೋಡ್ತಾ ಇದ್ದೀವಿ ಮಠದ ಆವರಣ ಅಂತಾನೂ ನೋಡ್ತಾ ಇಲ್ಲ. ಇಲ್ಲಿ ಟ್ರಸ್ಟಿಗಳು ವರ್ಸಸ್ ಶ್ರೀಗಳ ಪರವಾಗಿ ಬಂದಿರುವಂತಹ ಬೆಂಬಲಿಗರು ಅನ್ನುವಂತಹ ಹೊಡೆದಾಟ ಬಡಿದಾಟ ಈಗ ಆರಂಭ ಆಗಿದೆ. ಇದು ಬೇರೊಂದು ಹಂತಕ್ಕೆ ತಲುಪಿದೆ ಈ ಒಂದು ಹೋರಾಟ ಅಂತ ಹೇಳ್ಬೋದು. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನಿಯಂತ್ರಣ ಪಡಿಸೋದಕ್ಕೆ. ವಚನಾನಂದ ಸ್ವಾಮೀಜಿ ಬೆಂಬಲಿಗರು ವರ್ಸಸ್ ಟ್ರಸ್ಟಿಗಳು ಅನ್ನುವಂಥದ್ದು. ಈಗ ಸ್ವಾಮೀಜಿ ಆಚೆ ಆಗ್ತೀವಿ ಅಂತ ಟ್ರಸ್ಟಿಗಳು ರೋಷಾಗ್ನಿಯನ್ನ ಹೊಡಿಸ್ತಾ ಇದ್ದಾರೆ. ಕಳ್ಳಾಟ ಬಿಡಿ, ಮೊದಲು ಮಠದ ಲೆಕ್ಕ ಕೊಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಕೃಷ್ಣನ ಲೆಕ್ಕ ಬೇಡ, ರಾಮನ್ ಲೆಕ್ಕ ಕೊಡಿ
ಅಂತ ವಚನಾನಂದ ಶ್ರೀ ಹೇಳ್ತಾ ಇರುವಂತದ್ದು. ಸ್ವಾಮೀಜಿ ಮಠದಿಂದ ಆಚೆ ಹಾಕ್ತೀವಿ ಅಂತ ಒಂದು ಗುಂಪು ಹೇಳ್ತಾ ಇದೆ. ಈ ಕಡೆ ಶ್ರೀಗಳ ಪರವಾಗಿ ಹೋರಾಟಕ್ಕೆ ಮತ್ತೊಂದು ಗುಂಪು ಇಳಿದಿರುವಂತದ್ದು. ವಚನಾನಂದ ಸ್ವಾಮೀಜಿಯ ಬೆಂಬಲಿಗರು ಅವರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ, ಈ ಕಡೆ ಟ್ರಸ್ಟಿಗಳು ಲೆಕ್ಕ ಕೊಡಿ ಮೊದಲು ಅಂತ ಕೇಳ್ತಾ ಇರುವಂತದ್ದು. ಕಳ್ಳಾಟ ಬಿಟ್ಟು ಮಠದ ಲೆಕ್ಕ ಕೊಡಿ, ಏನೇನೆಲ್ಲ ಹಗರಣಗಳು ನಡೆದಿದೆ ಎಲ್ಲವೂ ಕೂಡ ಬಯಲಾಗ್ಲಿ ಅಂತ ಹೋರಾಟ ನಡೀತಾ ಇರುವಂತದ್ದು. ಲೆಕ್ಕ ಕೊಡಿ ಅಭಿಯಾನ ಸ್ವಾಮೀಜಿಯನ್ನ ಅಮಾನತುಗೊಳಿಸೋದಕ್ಕಿಂತ ಮುಂಚಿನಿಂದಲೂ ಇದು ಆರಂಭ ಆಗಿತ್ತು. ಈಗ ಮತ್ತೊಂದು ಹಂತಕ್ಕೆ ತಲುಪಿರುವಂತದ್ದು. ಟ್ರಸ್ಟಿಗಳನ್ನ 3 ಜನರನ್ನ ಅಮಾನತುಗೊಳಿಸಿದ್ದಾಯ್ತು. ಈಗ ಟ್ರಸ್ಟಿಗಳು ವರ್ಸಸ್ ವಚನಾನಂದ ಶ್ರೀಗಳ ಪರವಾಗಿರುವವರು, ಅಂದ್ರೆ ಅವರ ಬೆಂಬಲಿಗರು ಅನ್ನುವಂತಹ ಹೋರಾಟ. ಅಕ್ಷರಶಃ ಪಂಚಮಸಾಲಿ ಪೀಠ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಇದು ಬೇರೊಂದು ಹಂತವನ್ನ ತಲುಪ್ತಾ ಇರುವಂತದ್ದು. ಪಂಚಮಸಾಲಿ ಪೀಠದ ಆವರಣದಲ್ಲಿ ಇಂತಹ ಪರಿಸ್ಥಿತಿ, ಒಂದ್ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಾಮೀಜಿಯನ್ನ ಮಠದಿಂದ ಆಚೆ ಹಾಕೇ ತೀರ್ತೀವಿ ನಾವು ಅಂತ ಒಂದು ಗುಂಪು ಹೋರಾಡ್ತಾ ಇದ್ರೆ, ಈ ಕಡೆ ಅವರ ಪರವಾಗಿ ಅವ್ರು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ಅವರನ್ನ ಉಳಿಸ್ಕೋಬೇಕು ನಾವು, ಟ್ರಸ್ಟೀಸ್ಗಳು ಸರಿ ಇಲ್ಲ ಅನ್ನುವಂತ ಹೋರಾಟ ನಡೀತಾ ಇರುವಂತದ್ದು. ಲೆಕ್ಕ ಕೊಡಿ ಅಭಿಯಾನ ಈಗ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಕೃಷ್ಣನ್ ಲೆಕ್ಕ ಬೇಡ, ರಾಮನ್ ಲೆಕ್ಕ ಕೊಡಿ ಅಂತ ಸ್ವಾಮೀಜಿ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಸ್ವಾಮೀಜಿ ಹಗರಣ ಮಾಡಿರುವಂತಹ ಲೆಕ್ಕಗಳೇನಿದೆ ಅದನ್ನ ಕೊಡಿ ಅಂತ ಟ್ರಸ್ಟಿಗಳು ಕೇಳ್ತಾ ಇರುವಂತದ್ದು. ಬಹಿರಂಗ ಲೆಕ್ಕ ಮಂಡನೆ ಆಗಬೇಕು. ಮಠದ ಟ್ರಸ್ಟ್ ಪೂರ್ವಾಪರ ನಿರ್ಧರಿಸಿದಂತೆ ಇವತ್ತು ಬೆಳಗ್ಗೆ 11 ಗಂಟೆ, ಅಂದ್ರೆ ನಿನ್ನೆಯಿಂದಲೇ ಆರಂಭ ಆಗಿರುವಂತದ್ದು. ಇದು 18 ವರ್ಷಗಳ ಆದಾಯ ಮತ್ತೆ ವೆಚ್ಚದ ಲೆಕ್ಕವನ್ನ ಬಹಿರಂಗವಾಗಿ ಏನೇನೆಲ್ಲ ನಡೆದಿದೆ ಈ ಮಠದಲ್ಲಿ, ಅವ್ಯವಹಾರಗಳು ನಡೆದಿದೆ ಅನ್ನುವಂಥದ್ದು ಸಾಬೀತುಪಡಿಸಬೇಕು. ಅದನ್ನ ಅದು ಸುಳ್ಳು ಅನ್ನೋದಾಗಿದ್ರೆ ಬಹಿರಂಗವಾಗಿ ಲೆಕ್ಕವನ್ನ ಮಂಡಿಸಿ, ಲೆಕ್ಕ ಕೊಡಿ ಅಂತ ಹೋರಾಟ ನಡೀತಾ ಇರುವಂತದ್ದು. ಇಲ್ಲ ಅಂದ್ರೆ ಸ್ವಾಮೀಜಿಗಳನ್ನ ಮಠದಿಂದ ಆಚೆ ಹಾಕಬೇಕು ಅಂತ ಟ್ರಸ್ಟಿಗಳು ಹೋರಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ಎಸ್ ರಾಮ್ ಪ್ರಸಾದ್, ಈ ಲೆಕ್ಕ ಕೊಡಿ ಅಭಿಯಾನ ಈಗ ಮತ್ತೊಂದು ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಇಲ್ಲಿ ಹಗರಣ ನಿಜವಾಗ್ಲೂ ಯಾರಿಂದ ಆಗಿರುವಂತದ್ದು ಅಂತ ಈಗ ಎಲ್ಲರಿಗೂ ಗೊತ್ತಾಗ್ಬೇಕಾಗಿದೆ. ಈ ಕಡೆ ಸ್ವಾಮೀಜಿ ಪರವಾಗಿರೋರ್ಗೆ, ಈ ಕಡೆ ಟ್ರಸ್ಟಿಗಳಿಗೆ, ಜೊತೆಗೆ ಅವರನ್ನ ನಂಬಿರುವಂತಹ ಜನತೆಗೆ ಏನ್ ನಡೀತಾ ಇದೆ ನಿಜವಾಗ್ಲೂ ಅಲ್ಲಿ ಅಂತ. ಗಾಯತ್ರಿ, ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಮಠದ ಆವರಣದಲ್ಲಿ ಇವತ್ತು ಲೆಕ್ಕ ಕೊಡಿ ಅಭಿಯಾನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದ್ ಕಡೆ ವೇದಿಕೆ ಕಾರ್ಯಕ್ರಮದಲ್ಲಿ ಲೆಕ್ಕವನ್ನ ಏನು ಮಠದ ಪ್ರಧಾನ ಧರ್ಮದರ್ಶಿ BC ಗುಮಾಪತಿ ಅವರು ಕೊಡ್ತಾ ಇದ್ದೆ, ಇನ್ನೊಂದು ಕಡೆ ಅವರ ವಿರುದ್ಧವಾಗಿ ಏನು ಅಲ್ಲಿ ಸುಳ್ಳು ಲೆಕ್ಕವನ್ನ ಕೊಡ್ತಾ ಇದ್ದಾರೆ ಎನ್ನುವ ಆರೋಪಿಸಿ ಏನು ಮಠದ ಭಕ್ತರು ಆವರಣದಲ್ಲಿ ಏನು ಪ್ರತಿಭಟನೆ ಆದಿ ಅಂತ ಹಿಡಿದಿರುವಂತದ್ದು. ವೇದಿಕೆಯಲ್ಲಿ ಕೆಲ ಭಾಷಣಕಾರರು ಏನು ಈಗಾಗಲೇ ಏನು ವಚನಾನಂದ ಸ್ವಾಮೀಜಿಗಳನ್ನ ಏನು ಉಚ್ಚಾಟನೆ ಮಾಡಿದ್ದೇವೆ, ಅವರು ಗೌರವಯುತವಾಗಿ ಏನು ತಮ್ಮ ಸ್ಥಾನಕ್ಕೆ ಏನು ಏನು ಗೌರವಪೂರ್ವಕವಾಗಿ ತೆರಳಬೇಕಂತ ಹೇಳಿಕೆ ಕೊಡ್ತಿರೋದು. ಇನ್ನೊಂದು ಕಡೆ ಏನು ಸ್ವಾಮೀಜಿ ಪರವಾದ ಏನು ಭಕ್ತರು ಸ್ವಾಮೀಜಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಮಠದಿಂದ ಏನು ಹೊರಗಡೆ ಕಳಿಸೋದಿಲ್ಲ, ಇದೇನಾಗುತ್ತೋ ಆಗ್ಲಿ ಅನ್ನೋ ತರ ಏನು ಪ್ರತಿಭಟನಾ ಹಾದಿಯಲ್ಲಿ ಇರುವಂತದ್ದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಯಾವ ರೀತಿ ವಾತಾವರಣ ಸೃಷ್ಟಿ ಆಗುತ್ತೋ ಅನ್ನೋದು ಕಾದು ನೋಡಬೇಕಾಗಿದೆ ಗಾಯತ್ರಿ. ಎಸ್, ಹಾಗೆ ನೋಡ್ತಾ ಹೋದ್ರೆ ಈ ಕಡೆ ಸ್ವಾಮೀಜಿಗೆ ಲೆಕ್ಕ ಬೇಕು ಅಂತ ಕೇಳ್ತಾ ಇರುವಂತದ್ದು. ಇದಕ್ಕಿಂತ ಮೊದಲೇ ಅಂದ್ರೆ ಸ್ವಾಮೀಜಿಯನ್ನ ಅಮಾನತುಗೊಳಿಸೋದಕ್ಕಿಂತ ಮೊದಲೇನೆ ಲೆಕ್ಕ ಕೊಡಿ ಅಭಿಯಾನ ಆರಂಭ ಆಗಿತ್ತು. ಅಂದ್ರೆ ಸ್ವಾಮೀಜಿಯಿಂದ ಹಗರಣ ನಡೀತಾ ಇದೆ, ಅದ್ರ ಲೆಕ್ಕ ಬೇಕು ನಮ್ಗೆ ಅಂತ. ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಏನಾಗ್ತಾ ಇದೆ ಮಠದಲ್ಲಿ ಅಂತ. ಗಾಯತ್ರಿ, ಏನು ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಅವರು ಏನಿದ್ದಾರೆ, ಅವರು ಈಗಾಗಲೇ ತಮ್ಮ ಹೇಳಿಕೆಯನ್ನ ನೀಡಿರುವಂತದ್ದು. ನಮ್ಮದು ಏನು ಸರ್ಕಾರಿ ನೋಂದಾಯಿತ ಟ್ರಸ್ಟ್ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಸರ್ಕಾರಕ್ಕೆ ಏನೋ ಲೆಕ್ಕನ ಕೊಡ್ತಾ ಇದ್ವಿ. ಈಗಾಗಲೇ ಏನು 2008ರಿಂದ ಇಲ್ಲಿವರೆಗೂ ಸಹ 27 ಕೋಟಿಗೂ ಹೆಚ್ಚು ಏನು ಸಂಗ್ರಹವಾದ ಏನು ಲೆಕ್ಕವನ್ನ ನೀಡಿದ್ದೇವೆ. ಈಗ ಏನು ಲೆಕ್ಕವನ್ನ ಇನ್ನು ಯಾರ್ಯಾರು ಬೇಕೋ ಆ ಲೆಕ್ಕವನ್ನ ನಾವು ಕೊಡ್ತೀವಿ. ಇಲ್ಲಿ ಯಾವುದೇ ರೀತಿಯ ಏನು ಸುಳ್ಳು ಮೋಸ ಯಾವುದೇ ರೀತಿ ಆಗಿಲ್ಲ. ಆದ್ರೆ ಈ ಏನು ಈ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ವಾತಾವರಣ ಕಂಡು ಬರ್ತಾ ಇದೆ.
ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ನಲ್ಲಿ ಟ್ರಸ್ಟಿ ಏನುಗಳಿದ್ದಾರೆ ಅವರಿಗೆ ಲೆಕ್ಕವನ್ನ ಕೊಡ್ತೀವಿ. ನಂತರ ಏನು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ. ರಾಜ್ಯ ಸಂಘದಲ್ಲಿ ಈ ಒಂದು ವಾತಾವರಣ ಇರೋದಿಲ್ಲ. ಅವರು ಆ ಲೆಕ್ಕವನ್ನ ಭಕ್ತರಿಗೆ ಕೊಡ್ಬೇಕು. ಭಕ್ತರು ಏನು ಲೆಕ್ಕ ಕೊಡಿ ಅಭಿಯಾನ ಮಾಡಿದ್ದ ಹಿನ್ನೆಲೆಯಲ್ಲಿ ನಾವು ಈಗ ವೇದಿಕೆ ಕಾರ್ಯಕ್ರಮ ಮೂಲಕ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯ ಗೊಂದಲವನ್ನ ಸೃಷ್ಟಿ ಮಾಡಬಾರ್ದು ಅನ್ನೋ ಹೇಳಿಕೆ ಏನು ಬಿಸಿ ಉಮಾಪತಿ ಅವರು ಕಾಯ್ತೀವಿ. ಓಕೆ, ಧನ್ಯವಾದ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಾಕ್ಟರ್ ಎ.ಕೆ. ರುದ್ರಮನಿ ಅಂದ್ರೆ ಎಸಿಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಅನ್ನೂರು ಕೊಟ್ರ ಬಸಪ್ಪನವರು ದಿಟ್ಟ ಹೋರಾಟಗಾರರು, ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದರು, ನಮ್ಮನ್ನು ತಂದರು. ಅವರು 5 ಲಕ್ಷದಲ್ಲಿ ಫಸ್ಟ್ 3 ಲಕ್ಷ ಕೊಟ್ಟರು. ಆಮೇಲೆ ಗಣೇಶ್ ಪೂಜಾರ್ ಅವರು ಮುಂಚೆ ಬೇರೆ ಕೊಟ್ಟಿದ್ರು, ಮತ್ತೆ 2.5 ಲಕ್ಷ ಕೊಟ್ಟರು. ಬೇತೂರು ಜಗದೀಶ್ ಅವರು 1,101 ರೂಪಾಯಿ ಕೊಟ್ಟರು. ನಮ್ಮ ಬಂಧುಗಳಾದ ಸವಣೂರು ರೇವಣ ಸಿದ್ದಪ್ಪನವರು 2 ಲಕ್ಷ ರೂಪಾಯಿ ಕೊಟ್ಟರು. ಮುದ್ದಳ್ಳಿ ಮಹೇಶ್ ಚಂದ್ರ ಬಾಬು ಅವರು 3 ಲಕ್ಷ ರೂಪಾಯಿ ಕೊಟ್ಟರು. ಕೈದಾಳ್ ಶಿವಶಂಕರ್ ಅವರು 1,08,000 ರೂಪಾಯಿ ಕೊಟ್ಟರು. ಬ್ಯಾಡಗಿ ಪುಟ್ಟಪ್ಪನವರು 25,002 ರೂಪಾಯಿ ಕೊಟ್ಟರು. ದೇವ್ರ ಬೇಳ್ಕೆರೆ ಹಾಲೇಶ್ ಅವರು 50,001 ರೂಪಾಯಿ ಕೊಟ್ಟರು. ವಾಣಿ ಶಿವಣ್ಣ ಅವ್ರ ಮನೆಗೆ ಹೋದ್ರೆ ಹಿಂಗ್ ಬಂದವೆ ಅಂದ್ರು, ಏನ್ ಕೊಡ್ಬೇಕ್ರಿ ಅಂತ ಚೆಕ್ ಬುಕ್ ಮುಂದೆ ಇಟ್ರು, ನಿಮ್ಗೆ ಎಷ್ಟು ಬೇಕು ಬರ್ಕಡ್ರಿ ಅಂತ ಹೇಳಿದ್ರು. ನಮಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಬರ್ಕಡ್ರಿ ಅಂತಂದ್ರು. ನಮಗೆ ಯಾವ್ದಕ್ಕೂ ಬೇಡ ಬಿಡಪ್ಪ ಅಂತ ಬರೀ 5 ಲಕ್ಷ ಬರ್ಕೊಂಡ್ವಿ ಸಾಕ್ರ ಅಂತ ಅಂದ್ರು. 5 ಲಕ್ಷ ರೂಪಾಯಿ ಚೆಕ್ ಇಸ್ಕೊಂಡ್ ಬಂದವಿ. ಆಮೇಲೆ ಹಿರಿಗೌಡ ಶೇಖರಪ್ಪ ಅವರು 1 ಲಕ್ಷ ರೂಪಾಯಿ. ಮುಂಡಾಸ್ ವೀರೇಂದ್ರ ಚಾರ್ಟೆಡ್ ಅಕೌಂಟೆಂಟ್ 50,000 ರೂಪಾಯಿ. ಎಸ್.ಕೆ. ಶ್ರೀಧರ್ ಅಂದ್ರೆ ಎಸ್.ಕೆ. ವೀರಭದ್ರಪ್ಪ ಅನ್ಸನ್ಸ್ ಐತಲ್ಲ, ಅವರು 50,000 ರೂಪಾಯಿ ಕೊಟ್ಟರು. ಅಲ್ಲ 5 ಲಕ್ಷ ರೂಪಾಯಿ ಕೊಟ್ಟರು. ಸ್ವಾಗಿ ಈರಣ್ಣನವರು 1 ಲಕ್ಷ ರೂಪಾಯಿ ಕೊಟ್ಟರು. ಕೆ.ಸಿ. ಅನ್ನೋರ ಅಳಿಯಂದ್ರ ವಿಕ್ಕಿ ಅಂತ ಅದ್ರ ಪೂರ ಅವ್ರ ಹೆಸರು ಹೇಳಲಿಲ್ಲ, ಕೊಟ್ಟರು. ಆದ್ರೆ ಬರೀ ವಿಕ್ಕಿ ಅಂತ ಏನ್ ಹೆಸರು ಬರ್ತಾರೆ 50,000 ರೂಪಾಯಿ ಕೊಟ್ಟರು. ಇನ್ನೊಬ್ರು ನಮ್ಮ ಬಂಧುಗಳಾದ ಚಿಕ್ಕವೀರಪ್ಪ 1 ಲಕ್ಷ ರೂಪಾಯಿ ಕೊಟ್ಟರು. ಎನ್.ಎಂ. ಕಡೆಕೊಬ್ಬದವರು 5 ಲಕ್ಷ ರೂಪಾಯಿ ವಾಗ್ದಾನ ಮಾಡಿ 1 ಟೈಮ್ 3 ಲಕ್ಷ ಮತ್ತೆ ಮುಂದೆ 2 ಲಕ್ಷ ರೂಪಾಯಿ ಕೊಟ್ಟರು. ಅಂಗಡಿ ಸಣ್ಣ ಬಸಣ್ಣ ವ್ಯಾಪಾರಸ್ಥ, ದರಾಳಿ ಅಂಗಡಿ ವ್ಯಾಪಾರಸ್ಥ ಎಲ್ಲ ಬರ್ತವೆ ಅಂದ್ವಿ. ಆಮೇಲೆ ನೆನ್ಸ್ಕೊಂಡು